ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಅದ್ವಿತಿ ಶೆಟ್ಟಿ ಕೂಡ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ದರ್ಶನ್ ವಾಪಸ್ ಬರಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ. ನಮಗೂ ಮೆಸೇಜ್ ಬರ್ತಾನೆ ಇರುತ್ತೆ, ಅದನ್ನ ಬ್ಲಾಕ್ ಮಾಡಿ ಬಿಟ್ಟಾಕ್ಬಿಡಬೇಕು, ಇನ್ನೊಬ್ಬರನ್ನ ಚೇಂಜ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸ್ವಾಮಿ ಕೊಲೆ ಘಟನೆ ಬೇಸರ ತಂದಿದೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಕೇಸ್ನಿಂದ ದರ್ಶನ್ ಸರ್ ಆಚೆ ಬರಲಿ ಅಂತ ಕೇಳಿಕೊಳ್ತೀನಿ ಅಂತೇಳಿ ನಟಿ ಅದ್ವಿತಿ ಶೆಟ್ಟಿ ಹೇಳಿದ್ದಾರೆ. ಕೆಟ್ಟ ಕಮೆಂಟ್ ಮಾಡೋರನ್ನ ಬ್ಲಾಕ್ ಮಾಡಿಬಿಡಿ ಅಂಥೇಳಿ ಸಲಹೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಅದ್ವಿತಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲೇದಾಗಿ ದರ್ಶನ್ ಅವರ ವಿಚಾರವಾಗಿ ಈಗಾಗಲೇ ಪ್ರಸಕ್ತವಾಗಿ ವಿದ್ಯಮಾನ ನಡೀತಾ ಇದೆ. ಸೊ ಅವರೀಗ ಏಟು ಆರೋಪಿಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿಂತಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಐ ಥಿಂಕ್ ಇದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ತುಂಬಾ ಕಷ್ಟ. ಅಂದರೆ ದರ್ಶನ್ ಸರ್ನ ನಾವೊಂದು ಡೆಫಿನೆಟ್ಲಿ ವಿ ರೆಸ್ಪೆಕ್ಟ್ ಹಿಮ್ ಅ ಲಾಟ್ ಆ್ಯಂಡ್ ಆ ಪ್ರೀತಿ ಇನ್ನೂ ಇದೆ ನಮಗೆ ಅವ್ರ ಮೇಲೆ. ಆ್ಯಂಡ್ ಇದು ಏನು ನಡೆದಿದೆ ನಮಗೂ ನಂಬಕ್ಕಾಗ್ತಿಲ್ಲ. ಹಾಗಾಗಿ ಐ ಥಿಂಕ್ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ನೀವು ಸುಳ್ಳು ಅಂತ ಕೇಳೋದಕ್ಕೆ. ಐ ಥಿಂಕ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ ಏನಾಗಿದೆ ಅದು ಅಂತ. ಪ್ರೇ ಮಾಡ್ತಾ ಇದ್ದೀವಿ ಈ ವಿಚಾರ ಸುಳ್ಳು ಅಂತ ಬರಲಿ ಹೊರಗಡೆ. ಆ್ಯಂಡ್ ದರ್ಶನ್ ಸರ್ ವಾಪಸ್ ಹೊರಗಡೆ ಬಂದು ನಮ್ಮೆಲ್ಲರನ್ನ ಮನೋರಂಜನೆ ಮಾಡ್ತಿರುವಂಥ ಸೂಪರ್ ಸ್ಟಾರ್ ಅವರು ಮತ್ತೆ ಬರಲಿ ಅವರು ವಾಪಸ್ಸು ಅಂತ ಪ್ರೇ ಮಾಡ್ತಾ ಇದ್ದೀನಿ. ಈ ಒಂದು ಸಣ್ಣ ಮೆಸೇಜಿಗೆ ಒಂದು ಕೆಟ್ಟ ಕಮೆಂಟ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಕ್ರೌರ್ಯ ನಡಿಬೇಕಾಗಿತ್ತಾ? ಇದೊಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಏನು ಅನಿಸುತ್ತೆ ಇದ್ರ ಬಗ್ಗೆ? ಕ್ರೌರ್ಯ ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾವೆಲ್ಲ ನಿಮ್ಮ ನ್ಯೂಸ್ ಚಾನೆಲ್ಸಲ್ಲೇ ನೋಡಿರೋದು ಅಷ್ಟೇ ನಮ್ಗೆ ಗೊತ್ತಿರೋದು. ಬಟ್ ನಾನು ಆ್ಯಸ್ ಇವಾಗ ಪಬ್ಲಿಕ್ ಫಿಗರ್ ಆಗದೇ ಇರಲಿ, ನಾವು ಹುಡುಗಿರೆಲ್ಲ ಡಿಸ್ಕಸ್ ಮಾಡ್ತಿರ್ತೀವಿ, ನಮ್ಗೆ ಈ ಥರ ಮೆಸೇಜಸ್ ಬರ್ತಾ ಇರುತ್ತೆ.